ನೋಡಿ, ನಾವು ಅನ್ಕೊಂಡಿದ್ದು ಆಗಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ನಾವು ಕಷ್ಟಪಡಬೇಕು ಅಷ್ಟೂ ಸಾಮರ್ಥ್ಯವನ್ನು ಆಲ್ರೆಡಿ ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ಈ ಒಂದು ಕೆಲಸವನ್ನು ಇದನ್ನು ನೀವೇ ಕಂಡಿಡ್ಕೋಬೇಕು. ಬೇರೆ ಯಾರೂ ಇದನ್ನು ಗುರುತಿಸೋದಿಲ್ಲ. ಸ್ವಲ್ಪ ದಿವಸ ಒಂದು ಕೆಲಸ ಮಾಡ್ತಾರೆ, ಅರ್ಧಕ್ಕೆ ಬಿಡ್ತಾರೆ. ಇನ್ನೊಂದು ಕೆಲಸ ಮಾಡ್ತಾರೆ, ಅದನ್ನು ಅರ್ಧಕ್ಕೆ ಬಿಡ್ತಾರೆ. ಯಾಕೆ ಅಂತಂದರೆ ನೋಡಿ, ನಾವು ಬಯಸಿದ್ದು ನಮಗೆ ಸಿಗಬೇಕು ಅಂತಂದರೆ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ನೋಡಿ, ಆಸೆಗಳು ಇರೋದು ಸಹಜ ನಮಗೆ. ಇದು ಒಂದು ನೇಚರ್ ಅಂತಲೇ ಹೇಳ್ಬೋದು. ಇಲ್ಲ ನನಗೆ ಅದು ಬೇಕು, ಇದು ಬೇಕು, ಅಂಥ ಬಟ್ಟೆ ಹಾಕಬೇಕು, ಅಂಥ ಗಾಡಿ ತೊಗೋಬೇಕು, ಇಲ್ಲ ನಾನು ಇಂಥ ಮನೆ ಕಟ್ಟಬೇಕು, ಈ ಥರ ಆಸೆಗಳು ಇದ್ದೇ ಇರ್ತವೆ. ನೋಡಿ, ಆಸೆಗಳು ಇದ್ದರೆ ಸಾಲದು, ಅವುಗಳನ್ನು ಈಡೇರಿಸ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ನೋಡಿ, ಕೆಲವೊಬ್ಬರಿಗೆ ಈ ಒಂದು ಸೀಕ್ರೆಟ್ ಗೊತ್ತಿರುತ್ತೆ. ಹಾಗಾಗಿನೇ ಅವರು ಏನೆಲ್ಲ ಅನ್ಕೊತಾರೋ ಅವುಗಳನ್ನೆಲ್ಲ ಪಡ್ಕೊತಾರೆ. ಆದರೆ ನೋಡಿ, ಇನ್ನು ಕೆಲವೊಬ್ಬರಿಗೆ ಅವರಲ್ಲಿ ತುಂಬ ಆಸೆಗಳಿರ್ತವೆ, ಬಟ್ ಅವುಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ನೋಡಿ, ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಕೆಲವೊಬ್ಬರು ಅಯ್ಯೋ ದೇವ್ರು ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ದೇವ್ರು ನನ್ನ ಕೈ ಬಿಟ್ಬಿಟ್ಟ ಅಂತ ಅನ್ಕೊತಾರೆ. ನೋಡಿ, ಒಂದು ಸತ್ಯ ಏನು ಅಂತಂದರೆ ನಮ್ಮ ಹತ್ರ ಇರೋದನ್ನು ಬಿಟ್ಟು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿದರೆ ಖಂಡಿತ ನಮಗಲ್ಲಿ ಇಲ್ಲ, ನಮಗೊಂದು ಕೊರತೆ ಇದೆ ಅಂತ ನಮಗೆ ಅನಿಸುತ್ತೆ. ಇವಾಗ ನೋಡಿ, ಕೋಟಿ ರೂಪಾಯಿ ಇದ್ದವನಿಗೆ ಅವ್ನಿಗೇನಾರು ಒಂದು ಸಣ್ಣ ಕೊರತೆ ಇತ್ತು ಅಂತ ಅನ್ನಿಸ್ತು ಅಂತಂದರೆ ಅವನಿಗೆ ಕೋಟಿ ರೂಪಾಯಿ ಕೂಡ ಬೇಜಾರಾಗುತ್ತೆ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ ನೋಡಿ, ಇವಾಗ ನಮ್ಮ ಮುಂದೆ ಒಂದು ಒಳ್ಳೆ ಊಟ ಇದೆ. ಹೋಳಿಗೆ ಇದ್ದಾವೆ, ತುಪ್ಪ ಇದೆ, ಆಮೇಲೆ 2 ನಮೂನಿ ಪಲ್ಯ ಇದೆ, ಅನ್ನ ಸಾಂಬಾರು ಇದ್ದಾವೆ, ಹಪ್ಪಳ ಇದ್ದಾವೆ, ಇಷ್ಟೆಲ್ಲ ಇದ್ದಾವೆ. ಆದರೆ ನಾವು ಇಂಥ ಒಂದು ಊಟವನ್ನು ನೋಡಿ ಅಯ್ಯೋ ಇದರಲ್ಲಿ ಉಪ್ಪಿನಕಾಯಿ ಇಲ್ವಲ್ಲ ಅಂತ ಏನಾದ್ರು ಯೋಚನೆ ಮಾಡಿದ್ವಿ ಅಂತಂದರೆ ಅಷ್ಟು ಊಟ ನಮಗೆ ಬೇಜಾರಾಗ್ಬಿಡುತ್ತೆ. ಒಂದು ಸಣ್ಣ ಉಪ್ಪಿನಕಾಯಿಗೋಸ್ಕರ ನಾವು ಇಷ್ಟೊಂದು ಐಟಮ್ಗಳನ್ನು ನಾವು ಬೇಜಾರು ಮಾಡ್ಕೊತೀವಿ. ನೋಡಿ, ಜೀವನದಲ್ಲಿ ಕೂಡ ಹಾಗೇ ನಮ್ಮ ಹತ್ರ ಏನಿದೆಯೋ ಅವುಗಳ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ನಾನು ಬೇರೆಯವ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದರೆ ಖಂಡಿತ ನಮಗೆ ಜೀವನ ಬೇಜಾರು ಅನಿಸುತ್ತೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ದೇವರು ಅನ್ನೋದು ಏನೂ ಇಲ್ಲ, ನಾವು ದುಡಿಬೇಕು, ನಾವು ತಿನ್ನಬೇಕು ಅಷ್ಟೇ, ನಾವು ದುಡಿದ್ರೇ ನಮಗೆಲ್ಲ ಅಂತ ಹೇಳಿ. ಹೌದು, ಇದು ಸತ್ಯ. ಇದು ದುಡಿದ್ರೇ ನಮಗೆಲ್ಲ ಸಿಗುತ್ತೆ. ಆದರೆ ನಾವು ಕೆಲಸ ಮಾಡಬೇಕು ಅಂದರೆ ಏನು ಬೇಕು? ಫಸ್ಟ್ ನಾವು ಅಸ್ತಿತ್ವದಲ್ಲಿರಬೇಕಲ್ವಾ. ನಮಗೊಂದು ದೇಹ ಇರಬೇಕು, ಮತ್ತು ಈ ನಮ್ಮ ಒಂದು ದೇಹದಲ್ಲಿ ಜೀವ ಇರಬೇಕು, ಮತ್ತು ನಾವು ಉಸಿರಾಡ್ತಾ ಇರಬೇಕು ಅಲ್ವಾ. ಮೈಯಲ್ಲೇ ಶಕ್ತಿ ಬೇಕು, ಮತ್ತು ಇಷ್ಟು ದೊಡ್ಡ ಪ್ರಕೃತಿನೂ ಬೇಕು ನಮ್ಮ ದೇಹ ಬದುಕಿರಬೇಕು ಅಂದರೆ. ನೋಡಿ, ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ನೋಡಿ, ಇನ್ನೊಂದು ಬಿಟ್ಬಿಟ್ಟೆ ನಾನು, ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕು? ಇಲ್ಲ ನಾನು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕೋಕ್ಕೆ ನಮಗೆ ಆಲೋಚನೆ ಮಾಡೋ ಶಕ್ತಿನೂ ಬೇಕು, ಅಂದರೆ ಬುದ್ಧಿನೂ ಬೇಕು. ನೋಡಿ, ಇವೆಲ್ಲ ಇದ್ದಾಗ ನಾವು ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಹಾಗಾದರೆ ಇವೆಲ್ಲ ಹೇಗೆ ಬಂದವು? ಭಗವಂತ ಇವನ್ನೆಲ್ಲ ಕೊಟ್ಟಿರೋದಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನು ಫಸ್ಟು ಮರಿಬಾರ್ದು. ನೋಡಿ, ನಾವು ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ನಾವು ಕಷ್ಟಪಡಬೇಕು ಅಷ್ಟೂ ಸಾಮರ್ಥ್ಯವನ್ನು ಆಲ್ರೆಡಿ ಭಗವಂತ ನಮ್ಮಲ್ಲಿ ಇಟ್ಟಿದ್ದಾನೆ. ನಾವು ಇವುಗಳನ್ನು ಉಪಯೋಗಿಸ್ಬೇಕು ಅಷ್ಟೇ. ನೋಡಿ, ಒಬ್ಬ ವ್ಯಕ್ತಿಗೆ ಇಲ್ಲ ನಾನು ಇಂಥ ಒಂದು ಕೆಲಸ ಮಾಡ್ತೀನಿ, ನಾನಿಷ್ಟು ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಧೈರ್ಯದಿಂದ ಮುನ್ನುಗ್ಗಿದ ಅಂತಂದರೆ ಆ ವ್ಯಕ್ತಿಯನ್ನು ಯಾವುದು ತಡೆಯುತ್ತೆ ಹೇಳಿ? ಯಾವುದು ತಡೆಯೋದಿಲ್ಲ, ಯಾರೂ ತಡೆಯೋದಿಲ್ಲ. ಇಲ್ಲಿ ಮನುಷ್ಯನಿಗೆ ಬೇಕಾಗಿರೋದೇನು ಅಂತಂದರೆ ಇಚ್ಛೆ ಬೇಕು. ಇಲ್ಲ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬೇಕು. ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮಗ ಚೆನ್ನಾಗಿರಬೇಕು ಅಂತ ಹೇಳಿ ಅವನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾರೆ, ಮತ್ತು ಒಳ್ಳೆಯ ಕೆಲಸ ಕೊಡಿಸ್ತಾರೆ, ಮತ್ತು ಬಸ್ಸಲ್ಲಿ ಓಡಾಡಬಾರ್ದು ಅಂತ ಹೇಳಿ ಮಗನಿಗೆ ಗಾಡಿ ಕೂಡ ಕೊಡಿಸ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ತಂದೆ ತಾಯಿ. ಈಗ ಅವನು ಕಷ್ಟಪಟ್ಟು ಮುಂದೆ ಬರೋದು ಅವನ ಕೈಯಲ್ಲಿರುತ್ತಾ ಅಥವಾ ತಂದೆ ತಾಯಿ ಕೈಯಲ್ಲಿರುತ್ತಾ? ಅಕಸ್ಮಾತಾಗಿ ಆ ಒಬ್ಬ ಮಗ ಇಷ್ಟು ತಂದೆ ತಾಯಿ ಇಷ್ಟು ಸೌಕರ್ಯಗಳನ್ನು ಕೊಟ್ಟರೂ ಕೂಡ ಅವನು ಕಷ್ಟಪಡಲಿಲ್ಲ, ಮುಂದೆ ಬರಲಿಲ್ಲ ಅಂತಂದರೆ ತಪ್ಪು ಯಾರ್ದಾಗುತ್ತೆ? ಮಗನದಾಗುತ್ತೆ. ಇಲ್ಲಿ ಕೂಡ ಹಾಗೆ ಸ್ನೇಹಿತರೆ, ಏನಂದರೆ ದೇವರು ನಾವು ಏನೇನೋ ಬಯಸ್ತೀವೋ ಅದನ್ನೆಲ್ಲ ಪಡ್ಕೊಳ್ಳೋಕ್ಕೆ ನಮಗೆ ಆಲ್ರೆಡಿ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವೇನಂದರೆ ಮನಸ್ಸು ಮಾಡಿ ಮುಂದೆ ನುಗ್ಗಬೇಕು ಅಷ್ಟೇ. ಅಂದರೆ ಒಂದು ದೃಢ ನಿರ್ಧಾರ ಮಾಡಬೇಕು, ಇಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ. ನೋಡಿ, ನಾವು ಬಯಸಿದ್ದು ನಮಗೆ ಸಿಗಬೇಕು ಅಂತಂದರೆ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಇವಾಗ ನಾವು ಏನಾರು ಒಂದು ತೊಗೋಬೇಕು ಅಂತಂದರೆ ನಮಗೆ ಫಸ್ಟ್ ಏನು ಬೇಕು? ಫಸ್ಟು ದುಡ್ಡು ಬೇಕು. ಓಕೆ, ಈ ದುಡ್ಡು ಎಲ್ಲಿಂದ ಬರುತ್ತೆ? ನಾವು ಏನಾರು ಒಂದು ಕೆಲಸ ಮಾಡಿದಾಗ, ನಾವೇನಾರು ಒಂದು ಕೆಲಸ ಮಾಡಲೇಬೇಕಲ್ವ. ಎಷ್ಟೋ ಜನಕ್ಕೆ ನಾನು ಯಾವ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಅಂದರೆ ಸರಿಯಾದದ್ದನ್ನು ಆಯ್ಕೆ ಮಾಡೋದಿಲ್ಲ. ನೋಡಿ, ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಇಲ್ಲ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಅಷ್ಟೊಂದು ದುಡ್ಡಿದೆ, ನಾನು ಅದೇ ಕೆಲಸ ಮಾಡಬೇಕು. ಮತ್ತು ಇಲ್ಲ ಅವರು ಆ ಬಿಸ್ನೆಸ್ ಮಾಡ್ತಾ ಇರೋದಕ್ಕೇ ಅವ್ರಿಗೆ ಅಷ್ಟೊಂದು ಲಾಭ ಇದೆ, ನಾನು ಅದೇ ಬಿಸ್ನೆಸ್ ಮಾಡಬೇಕು. ಮತ್ತು ಇಲ್ಲ ಅವರು ಆ ಕೆಲಸ ಮಾಡ್ತಾ ಇರೋದ್ರಿಂದನೇ ಅವ್ರಿಗೊಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಇದೆ, ನಾನು ಅದೇ ಕೆಲಸ ಮಾಡಬೇಕು. ಸುಮಾರು ಜನ ಈ ಥರ ಕೆಲಸಗಳನ್ನು ಆಯ್ಕೆ ಮಾಡ್ಕೊತಾರೆ. ನೋಡಿ, ಇವು ಏನಂದರೆ ಮನಸ್ಸಿನ ಒಂದು ಆಸೆಗಳು ಅಷ್ಟೇ, ಆಸೆಗಳು. ನೋಡಿ, ಕೆಲವೊಂದು ಆಸೆಗಳು ನಮಗೆ ತುಂಬ ಚೆಂದ ಕಾಣಿಸ್ಬೋದು, ಆದರೆ ವಾಸ್ತವದಲ್ಲಿ
ನಾವು ಅವುಗಳನ್ನು ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಒಂದು ಕೆಲಸನ ನಾವು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ನಮ್ಮ ಒಳಗಿಂದ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ನಮಗೆ ದುಡ್ಡು ಬಂದರೆ ಸಾಲದು, ನಾವು ಅದಕ್ಕೆ ಚೆನ್ನಾಗಿ ಫಸ್ಟು ಕನೆಕ್ಟ್ ಆಗಬೇಕು. ನಮ್ಮ ಮನಸ್ಸು ಆ ಒಂದು ಕೆಲಸದಲ್ಲಿ ಕನೆಕ್ಟ್ ಆಗಬೇಕು. ಆಗಿದ್ದಾಗ ಮಾತ್ರ ನಾವು ಆ ಒಂದು ಕೆಲಸವನ್ನು ಮಾಡ್ತೀವಿ. ಇವಾಗ ನೋಡಿ, ಸುಮಾರು ಜನ ಸ್ವಲ್ಪ ದಿವಸ ಒಂದು ಕೆಲಸ ಮಾಡ್ತಾರೆ, ಅರ್ಧಕ್ಕೆ ಬಿಡ್ತಾರೆ. ಇನ್ನೊಂದು ಕೆಲಸ ಮಾಡ್ತಾರೆ, ಅದನ್ನು ಅರ್ಧಕ್ಕೆ ಬಿಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೂ ಮತ್ತು ಆ ಒಂದು ಕೆಲಸಕ್ಕೂ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಹಾಗಾಗಿನೇ ಫಸ್ಟು ಯಾವ ಕೆಲಸ ಮಾಡಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಇವಾಗ ನೋಡಿ, ಕೆಲವೊಬ್ಬರು ಒಂದೇ ಕೆಲಸವನ್ನು ಸತತವಾಗಿ ಮಾಡ್ತಾ ಇರ್ತಾರೆ. ಮತ್ತು ಅವರ ಒಂದು ನೀವು ಸುತ್ತಮುತ್ತ ಅವರ ಒಂದು ಆರ್ಥಿಕ ವ್ಯವಸ್ಥೆ ನೋಡಿದ್ರೆ ಅವರು ತುಂಬ ಚೆನ್ನಾಗಿರ್ತಾರೆ. ಯಾಕೆ ಅವರಲ್ಲಿ ಎಲ್ಲ ಇದೆ ಅಂತಂದರೆ ಅವರು ಒಂದೇ ಕೆಲಸನ ಸತತವಾಗಿ ಮಾಡ್ತಾ ಇರ್ತಾರೆ. ಯಾರೇ ಆಗಲಿ ಸ್ನೇಹಿತರೆ, ಯಾರೇ ಆಗಲಿ ಒಂದೇ ಕೆಲಸನ ಸತತವಾಗಿ ಮಾಡಬೇಕು, ಸತತವಾಗಿ. ಆದರೆ ನಾವು ಯಾವ ಕೆಲಸ ಮಾಡಬೇಕು, ಅದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ನೋಡಿ ಹೇಳ್ತೀನಿ. ನೋಡಿ, ದೇವರು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇಟ್ಟಿರ್ತಾನೆ. ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಅದು ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲೂ ಇದ್ದೇ ಇರುತ್ತೆ. ಫಸ್ಟ್ ನಾವೇನು ಮಾಡಬೇಕು, ಆ ಒಂದು ಟ್ಯಾಲೆಂಟ್ ಏನು ಅನ್ನೋದನ್ನು ಗುರುತಿಸಬೇಕು. ನಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ, ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ? ಮನೆ ಕಟ್ಟೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಏನಾದ್ರು ಒಂದು ರಿಪೇರಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಹಾಡು ಹೇಳೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಕಥೆಗಳನ್ನು ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲಾಂದರೆ ಚಿತ್ರಗಳನ್ನು ಬಿಡಿಸೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಲ್ಲಾಂದರೆ ಆಟಗಳಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಫಸ್ಟು ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನಾವು ಫಸ್ಟು ಕಂಡ್ಕೋಬೇಕು. ನೋಡಿ, ಸುಮಾರು ಜನ ಇದನ್ನು ಕಂಡ್ಕೊತಾರೆ, ಆದರೆ ಹಲವಾರು ಜನರು ಇಲ್ಲೇ ಫೇಲ್ ಆಗ್ತಾರೆ. ಹಾಗಾಗಿನೇ ಅವರು ಸುಮ್ಮನೆ ಸಮಯವನ್ನು, ತಮ್ಮ ಸ್ಟ್ರೆಂತನ್ನು ಬೇರೆ ಬೇರೆ ಕಡೆಗೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತಾರೆ. ಯಾರಿಗೆ ತಮ್ಮ ಟ್ಯಾಲೆಂಟ್ ಗೊತ್ತಿರುತ್ತೋ ಅವರು ಫುಲ್ ಎನರ್ಜಿಯನ್ನು ಅದಕ್ಕೆ ಹಾಕ್ತಾರೆ. ಹಾಗಾದರೆ ನಮ್ಮಲ್ಲಿರೋ ಒಂದು ಟ್ಯಾಲೆಂಟನ್ನು ಗುರುತಿಸೋದು ಹೇಗೆ? ನೋಡಿ, ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀರಲ್ವ, ಆವಾಗ ನೀವು ಯಾವ ಕೆಲಸ ಮಾಡುವಾಗ ನಿಮಗದು ಬೇಜಾರಾಗೋದಿಲ್ವೋ, ಮತ್ತು ನಿಮಗೆ ಹಸಿವಿನ ಒಂದು ಅರಿವು ಇರೋದಿಲ್ವೋ, ಮತ್ತು ನಿಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ವೋ, ಮತ್ತು ಆ ಒಂದು ಕೆಲಸ ಬೇಜಾರಾಗೋದಿಲ್ವೋ, ಈ ಕೆಲಸ ಯಾವುದು ಅಂತ ಫಸ್ಟು ಕಂಡಿಡ್ಕೊಳ್ಳಿ. ಏಕೆಂದರೆ ಅದಕ್ಕೂ ನಿಮಗೂ ತುಂಬ ಕನೆಕ್ಷನ್ ಇರುತ್ತೆ. ಆ ಕೆಲಸ ನಿಮಗೆ ತುಂಬ ಕನೆಕ್ಟ್ ಆಗ್ತಾ ಇರುತ್ತೆ. ನೋಡಿ, ಕೆಲಸ ಅನ್ನೋದು ಬರೀ ದುಡ್ಡು ಕೊಡೋದಲ್ಲ, ಅದು ಏನಂದರೆ ಮನಸ್ಸಿನ ಒಂದು ತೃಪ್ತಿಯನ್ನು ತಂದುಕೊಡೋದು. ನಾವು ಯಾವ ಕೆಲಸದಲ್ಲಿ ಸಂತೋಷವನ್ನು ಅನುಭವಿಸ್ತೀವೋ, ಅದರಿಂದ ಬೇಜಾರಾಗೋದಿಲ್ವೋ, ಆ ಒಂದು ಕೆಲಸ ಮಾತ್ರ ನಾವು ಸತತವಾಗಿ ಮಾಡೋದಕ್ಕೆ ಸಾಧ್ಯ. ಈ ಒಂದು ಕೆಲಸವನ್ನು ಇದನ್ನು ನೀವೇ ಕಂಡುಹಿಡ್ಕೋಬೇಕು, ಬೇರೆ ಯಾರೂ ಇದನ್ನು ಗುರುತಿಸೋದಿಲ್ಲ. ಮತ್ತು ನೋಡಿ, ಇನ್ನೊಂದೇನು ಅಂದರೆ, ಫಸ್ಟು ಸ್ಟಾರ್ಟಿಂಗಲ್ಲೇ ಇಲ್ಲ ನನಗೆ ಇಷ್ಟೇ ದುಡ್ಡು ಬರಬೇಕು ಅನ್ನೋದನ್ನು ನೀವು ಲೆಕ್ಕ ಹಾಕಬಾರ್ದು. ಯಾಕೆಂದರೆ ನೋಡಿ, ಇಲ್ಲ ನನಗೆ ಇಷ್ಟೇ ದುಡ್ಡು ಬರಬೇಕು ಅನ್ನೋದನ್ನು ನೀವು ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಒಂದು ಟ್ಯಾಲೆಂಟು ನಿಮಗೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಟ್ಯಾಲೆಂಟನ್ನು ದುಡ್ಡಿಂದ ಯಾವತ್ತಿಗೂ ಅಳಿಬಾರ್ದು. ನೋಡಿ, ನೀವು ಅದನ್ನು ಮಾಡ್ತಾ ಹೋದ್ರಿ ಅಂತಂದರೆ ದುಡ್ಡು ತಾನಾಗೆ ಖಂಡಿತ ಬಂದೇ ಬರುತ್ತೆ. ನೋಡಿ, ಇವಾಗ ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಅಲ್ಪ ಸ್ವಲ್ಪನಾದರೂ ದುಡ್ಡು ಬರ್ತಾನೆ ಇರುತ್ತಲ್ವ. ಅಕಸ್ಮಾತಾಗಿ ಇಲ್ಲ ನನಗಿದು ಸಾಕಾಗ್ತಾ ಇಲ್ಲ, ಇನ್ನೂ ಬೇಕು ಅಂತಂದರೆ ಅದಕ್ಕೆ ಇನ್ನೂ ಜಾಸ್ತಿ ಒಂದು ಟೈಮನ್ನು ಸ್ಪೆಂಡ್ ಮಾಡಿ, ಮತ್ತು ಡಿಫ್ರೆಂಟಾಗಿ ಮಾಡಿ, ಅದೇ ಒಂದು ಕೆಲಸವನ್ನು ಡಿಫ್ರೆಂಟಾಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಎಲ್ಲ ಸ್ಟ್ರೆಂತನ್ನು ಆ ಒಂದು ಕೆಲಸದ ಮೇಲೆ ಹಾಕ್ತೀರಾ. ಆಗ ಖಂಡಿತವಾಗಿಯೂ ನಿಮಗೆ ದುಡ್ಡು ಅನ್ನೋದು ಕೂಡ ಬಂದೇ ಬರುತ್ತೆ. ಜೀವನದಲ್ಲಿ ಆರಾಮಾಗಿ ಎಲ್ಲವನ್ನು ನೀವು ಪಡ್ಕೋಬೋದು. ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಜೀವನನೂ ಬೇಜಾರಾಗೋದಿಲ್ಲ, ಮತ್ತು ದಿನಗಳು ಕೂಡ ಆಗೋದಿಲ್ಲ, ಗಂಟೆಗಳು ಕೂಡ ಬೇಜಾರು ಆಗೋದಿಲ್ಲ, ಮತ್ತು ಯಾವುದೇ ಒಂದು ಕೆಟ್ಟ ಯೋಚನೆಗಳು ಕೂಡ ಬರೋದಿಲ್ಲ. ನೀವು ಫುಲ್ ಸ್ಟ್ರೆಂತನ್ನು ನೀವು ಅದ್ರ ಮೇಲೆ ಹಾಕ್ತಾ ಇರ್ತೀರಾ. ನೋಡಿ ಸ್ನೇಹಿತರೆ, ಇನ್ನೊಂದು ನಾನು ಕಿವಿ ಮಾತು ಹೇಳೋದೇನು ಅಂತಂದರೆ, ದೇವರು ನಮ್ಮಲ್ಲಿ ಒಂದಲ್ಲ ಒಂದು ಟ್ಯಾಲೆಂಟ್ ಇಟ್ಟಿರ್ತಾನಲ್ವ, ಬಟ್ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಾವು ಅದನ್ನು ನ್ಯಾಯವಾಗಿ ಮಾಡಬೇಕಾ, ಅನ್ಯಾಯವಾಗಿ ಮಾಡಬೇಕಾ, ಇಲ್ಲ ನಾವು ಪ್ರಾಮಾಣಿಕವಾಗಿರಬೇಕಾ, ಇಲ್ಲಾಂದರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಆದರೂ ನಾವು ಸಂಪಾದನೆ ಮಾಡಬೇಕಾ, ಇವೆಲ್ಲವೂ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿನೇ ನಾವು ಜಾಗ್ರತೆಯಿಂದ ನೋಡಿ, ಈ ಒಂದು ಜೀವನ ಏನು ಪರ್ಮನೆಂಟ್ ಅಲ್ವಾ, ಎಷ್ಟು ದಿವಸ ಬದುಕಿರ್ತೀವಿ? ಸುಮ್ಮನೆ ಇಲ್ಲ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅನ್ಯಾಯದಿಂದ ಎಷ್ಟು ಸಂಪಾದನೆ ಮಾಡಿ ಕೂಡಿಟ್ರೆ ಏನು ಪ್ರಯೋಜನ? ಸ್ವಲ್ಪ ದಿವಸ ಬದುಕಿರ್ತೀವಲ್ವ, ಯಾಕೆ ಅನ್ಯಾಯವಾಗಿ ಸಂಪಾದನೆ ಮಾಡಬೇಕು, ಮೋಸದಿಂದ ಸಂಪಾದನೆ ಮಾಡಬೇಕು? ಸ್ವಲ್ಪ ಬಂದರೂ ಪರವಾಗಿಲ್ಲ, ರಾತ್ರಿ ಕಣ್ತುಂಬ ನಿದ್ದೆ ಮಾಡಬೇಕು ಅಷ್ಟೇ.